ಇನ್ನು ಸಹಕಾರ ಕ್ಷೇತ್ರದಲ್ಲಿ ಜಿಟಿ ದೇವೇಗೌಡರ ಪಾರುಪತ್ಯ ಮುರಿಯೋಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈಗ ಅಖಾಡಕ್ಕಿಳಿದಂಗೆ ಕಾಣಿಸ್ತಾ ಇದೆ. ಎಂಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಮುಂದೂಡಿದ್ದಾಯಿತು. ಅಪೆಕ್ಸ್ ಬ್ಯಾಂಕ್ ಉಪಾಧ್ಯಕ್ಷ ಸ್ಥಾನದಿಂದ ಜಿಟಿಡಿ ಮಗನನ್ನ ಇಳಿಸಿದ್ದೂ ಆಯಿತು. ಈಗ ಮೈಮೂಲ್ ಅಧ್ಯಕ್ಷ ಪಿಎಂ ಪ್ರಸನ್ನ ಟಾರ್ಗೆಟ್ ಮಾಡಿದ್ರ. ಜಿಟಿಡಿ ಆಪ್ತ ಮಾಜಿ ಶಾಸಕ ಮಹದೇವು ಪುತ್ರನಾಗಿರುವಂಥ ಪ್ರಸನ್ನ ಅವರು ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ ಮೂಲಕ ಆಪರೇಷನ್ಗೆ ಗಾಳ ಹಾಕಿದ್ದಾರೆ. ವಾಸಸ್ಥಳ ದೃಢೀಕರಣ ವಿಚಾರವಾಗಿಯೇ ಹೆಚ್ಚು ಬಾರಿ ನೋಟಿಸನ್ನು ಕೊಟ್ಟು ಕಿರುಕುಳವನ್ನು ಕೊಟ್ಟಿರುತ್ತಾರೆ ಅಂತ. ಮೈಮೂಲ್ ಇತರ ಸದಸ್ಯರನ್ನ ಬೆದರಿಸುವ ಮೂಲಕ ಪ್ರಸನ್ನ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು. ಸದ್ಯ ಇಲ್ಲಿ 15 ಸದಸ್ಯರ ಪೈಕಿ 12 ಸದಸ್ಯರ ಬಲದೊಂದಿಗೆ ಅಧ್ಯಕ್ಷರಾಗಿದ್ದಾರೆ ಪ್ರಸನ್ನ ಅವರು. ಸದ್ಯ ಸಚಿವ ವೆಂಕಟೇಶ್ ವಿರುದ್ಧ ದ್ವೇಷ ರಾಜಕಾರಣದ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಓಕೆ, ನನ್ನ ಸಹೋದ್ಯೋಗಿ ಈಗ ಮೈಸೂರಿನಿಂದ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಖಾಡದಲ್ಲಿ ಈಗ ಸಿದ್ದರಾಮಯ್ಯನವರು ಎಳೆದು ಹೊಸ ರಾಜಕೀಯ ತಂತ್ರಗಾರಿಕೆಯನ್ನ ಮಾಡಿಕೊಂಡು ಬೆನ್ನುಮೂಳೆಯನ್ನ ರಾಜಕೀಯವಾಗಿ ಮುರಿಯುವಂತ ಪ್ರಯತ್ನಗಳಿಗೆ ಈಗ ಸಿದ್ದರಾಮಯ್ಯನವರು ಇಳಿದಿದ್ದಾರೆ ಅಂತ. ಅಲ್ಲ, ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಒಂದು ರೀತಿಯಾಗಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಈ ಕೆಲಸವನ್ನು ಮಾಡ್ತಾ ಇರುವಂಥ ರೀತಿಯಲ್ಲೇ ಕಾಣ್ತಾ ಇದೆ. ಯಾಕಂದರೆ ಮೈಮೂಲ್ನ ಅಧ್ಯಕ್ಷರಾಗಿರುವಂಥವರು ಪ್ರಿಯಪಟ್ಟಣದ ಮಾಜಿ ಶಾಸಕ ಮಹದೇವ್ ಅವರ ಪುತ್ರ ಪ್ರಸನ್ನ ಅವರ ವಾಸಸ್ಥಳ ದೃಢೀಕರಣ ಪತ್ರದ ವಿಚಾರವಾಗಿಯೇ ಕನಿಷ್ಠ 15ಕ್ಕೂ ಹೆಚ್ಚು ಬಾರಿ ನೋಟಿಸ್ಗಳನ್ನ ಕೊಟ್ಟು ಅವ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳನ್ನು ಸ್ವತಃ ಪ್ರಸನ್ನ ಅವರೇ ಮಾಡ್ತಾ ಇದ್ದಾರೆ. ಪ್ರಸನ್ನ ಹೇಳಿ ಕೇಳಿ ಮೈಸೂರಿನ ಪ್ರಿಯಪಟ್ಟಣದವರು, ಅಲ್ಲಿ ಈಗ ಗೆದ್ದಿರುವಂಥದ್ದು ಕೆ ವೆಂಕಟೇಶ್ ಸಿದ್ದರಾಮಯ್ಯನವರ ಪರಮಾಪ್ತರು, ಈಗ ಪಶುಸಂಗೋಪನಾ ಸಚಿವರು ಕೂಡ ಆಗಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಶತಾಯಗತಾಯ ಆ ಒಂದು ಸ್ಥಾನದಿಂದ ತಮ್ಮ ವಿರೋಧಿ ಪಾಳ್ಯದಲ್ಲಿರುವಂತಹ ಪ್ರಸನ್ನ ಅವ್ರನ್ನ ಕೆಳಗಿಳಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳನ್ನ ಅವರು ಕೂಡ ಮಾಡಿದ್ದಾರೆ. ಈ ಹಿಂದೆ ಜಿಟಿ ದೇವೇಗೌಡರನ್ನ ಸಹಕಾರ ಕ್ಷೇತ್ರದಲ್ಲಿರುವಂತಹ ಅವರ ಶಕ್ತಿಯನ್ನು ಕುಗ್ಗಿಸುವಂತಹ ಹಲವು ಪ್ರಯತ್ನಗಳನ್ನು ಕೂಡ ಮಾಡಲಾಗಿತ್ತು. ಅದರ ಮುಂದುವರಿದ ಭಾಗವೇ ಇದು ಅನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಜಿಟಿ ದೇವೇಗೌಡರಿಗೆ ಮೈಸೂರು ಮತ್ತು ಈ ಕಡೆ ಭಾಗದ ಸಹಕಾರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದ ಹಿಡಿತ ಇದೆ. ಅದಕ್ಕೆ ತಕ್ಕಂತೆ ಅವರ ಮಗ ಜಿಡಿ ಹರೀಶ್ ಗೌಡ ಕೂಡ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಕೂಡ ಆಗಿದ್ದರು. ಅವ್ರನ್ನು ಕೆಳಗಿಳಿಸುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯವರು ಯಶಸ್ವಿಯಾಗಿದ್ದರು. ಈಗ ಮತ್ತೊಂದು ದಾಳ ತಮ್ಮ ವಿರೋಧಿ ಪಾಳ್ಯದಲ್ಲಿರುವಂತಹ ಪ್ರಸನ್ನ ಅವರನ್ನು, ಅಂದರೆ ಕೆ ಮಹದೇವ್ ಅವರ ಪುತ್ರ ಪ್ರಸನ್ನ ಅವರನ್ನು ಕೆಳಗಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಈಗ ಗಂಭೀರವಾಗಿ ಕೇಳಿ ಬರ್ತಾ ಇದ್ದೇವೆ. ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಗೊತ್ತಿಲ್ಲ, ಈಗ ಸ್ಟ್ರೇಟ್ ಹಿಟ್ ಅನ್ನ ಮಾಡುವಂಥದ್ದು ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಗಾರಿಕೆ. ಕೆಲವೊಂದು ಸಂದರ್ಭದಲ್ಲಿ ಚಾಣಾಕ್ಷತನದಿಂದ ಕೆಲವರು ಬೆನ್ನುಮೂಳೆಯನ್ನು ಮುರಿತಾರೆ ರಾಜಕೀಯವಾಗಿ ಶಕ್ತಿಯನ್ನು ಹೊಂದಿದಂಥವ್ರನ್ನ. ಅದರಲ್ಲಿ ಈಗ ಪ್ರಯತ್ನವನ್ನು ಮೈಸೂರಿನಲ್ಲಿ ಈಗ ಸಿದ್ದರಾಮಯ್ಯನವರು ಕೈ ಹಾಕಿದಾರ ಆ ಥರ ಅಂತ ಹೇಳಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ.